ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮಾತಾ ಕಿ ಜೈ ಬೋಲೋ ಭಾರತ್ ಮಾತಾ ಕಿ. ಏನು ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಗುರುಗಳು ಮತ್ತು ರೋಟರಿ ಸೆಂಟ್ರಲ್ ಮಾಜಿ ಅಧ್ಯಕ್ಷರು, ಅಮರಜ್ಯೋತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಕಡೆನಲ್ಲಿ ನಾಗರಾಜನ್ ಅವರೇ, ನಮ್ಮ ಮುಳಬಾಗಿಲು ಸೆಂಟ್ರಲ್ ಮಕ್ಕಳು ಸೈಲೆಂಟ್ ಆಗಿರ್ಬೇಕು. ಮುಳಬಾಗಿಲು ಸೆಂಟ್ರಲ್ ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಆರ್ ಶಂಕರಣ್ಣ ಅವರೇ ಮತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮುಳಬಾಗಿಲು ಸೆಂಟ್ರಲ್ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ರಾಘವೇಂದ್ರ ಸರ್ ಅವರೇ ಮತ್ತು ಖ್ಯಾತ ವಕೀಲರು, ನಮ್ಮ ಪಕ್ಷದ ವಕ್ತಾರರು ಮತ್ತು ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರು, ರೋಟರಿಯಲ್ಲಿ ಕೂಡ ಅವರು ಅಧ್ಯಕ್ಷರ ಅವಾಗಲೇ ಹೇಳ್ತಾ ಇದ್ರು, ನಾಗರಾಜನ್ ಅವರ ನನ್ನನ್ನ ರೋಟರಿಯಲ್ಲಿ ಸೇರಿಸಿ ನಾನು ಕೂಡ ಸುಮಾರು ಸೇವೆಗಳನ್ನು ಮಾಡಿದ್ದೀನಿ ಅಂತಂದ್ರು. ಅವ್ರು ರೋಟರಿಯಲ್ಲಿ ನಿಲ್ಲಿದ್ರು ಕೂಡ ಈಗಾಗಲೇ ಬೆಳಗ್ಗೆ ಹೇಳ್ತಾ ಇದ್ರು, ಇಂದಿರಾನಗರ ರೋಟರಿ ಸೆಂಟ್ರಲ್ ಇಂದ ನಾನು ಮಾತಾಡಿದ್ದೀನಿ, ಎಮ್ಮೆನತ್ತ ಸ್ಕೂಲ್ಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲ ಕೂಡ ನಾನು ಮಾಡ್ಕೊಡ್ತೀನಿ ಅಂತ ಎಮ್ಮೆನತ್ತ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು. ಸದಾ ರೋಟರಿಯಲ್ಲಿರ್ಲಿ ಇಲ್ಲ ಮನೆಯಲ್ಲಿರ್ಲಿ ಕೂಡ ಸೇವಾ ಮನೋಭಾವ ಇರುವತಕ್ಕಂಥವ್ರು ಎಲ್ಲಿದ್ರು ಕೂಡ ಸೇವೆ ಮಾಡ್ತಾನೆ ಇರ್ತಾರೆ. ಮತ್ತು ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಸರ್ ಅವರು ನಾನು ಈಗಾಗಲೇ ಅವರು ವಿಸ್ತರಿಸಿದ್ದಾರೆ, ಯಾವ ತರ ಮನಗಿಟ್ ಮಿಟ್ಟಕ್ಕೆ ಈ ಡೆಸ್ಕ್ಗಳು ಅವಶ್ಯಕತೆ ಬಂತು, ಯಾವ ತರ ಮಾತಾಡಿದೀವಿ ಅಂತ ಅವರು ಈಗಾಗಲೇ ನಿಮ್ಗೆ ಹೇಳಿದ್ದಾರೆ. ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ರೋಟರಿ ಕ್ಲಬ್ ಅಲ್ಲಿ ಹೊಸದಾಗಿ ನಾನು 1 ವರ್ಷ ಆಯ್ತು, ನಮ್ಮ ವರ್ಧನ್ ಕೂಡ ಜಾಯಿನ್ ಮಾಡಿಸಿದಿರಿ. ನಮ್ಮ ನಾಗರಾಜನ್ ಅವ್ರ ನೇತೃತ್ವದಲ್ಲಿ ವರ್ಧನ್ ಅವರೇ ಮತ್ತು ನಮ್ಮ ಅತ್ಪಲ್ಲಿ ರೆಡ್ಡಪ್ಪನ್ ಅವರೇ, ಇನ್ನೊಂದು ಮುಂದೆ ಬೆಂಚಲ್ಲಿ ಕುಂತಿರೋರೆಲ್ಲ ಕೂಡ ರೋಟರಿ ಮಾಜಿ ಅಧ್ಯಕ್ಷರುಗಳೇ. ನಮ್ಮ ಸೀನಿಯರ್ ರೋಟರಿಯನ್ನು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸುದರ್ಶನ್ ಬಾಬು ಸರ್ ಅವರೇ ಮತ್ತು ರಮೇಶ್ ಅವರು ಖಜಾನ್ಸಿ ಆಗಿದ್ರು ಸುಮಾರು ವರ್ಷಗಳಿಂದ ಮತ್ತು ಈ ಹಿಂದೆ ಕೂಡ ಅವರು ಅಧ್ಯಕ್ಷರಾಗಿ ಬಹಳ ರೋಟರಿ ಕಡೆಯಿಂದ ಬಹಳ ಸೇವೆಯನ್ನು ಸಲ್ಲಿಸಿರತಕ್ಕಂಥವರು ರಮೇಶ್ ಅವರೇ ಮತ್ತು ನಮ್ಮ ಸಿಇಒ ಸರ್ ಅವರೇ, ಮನಗಿಟ್ಟ ಗ್ರಾಮದ ನಮ್ಮ ಅಣ್ಣನ ಸಮಾನರಾದ ರಾಮಚಂದ್ರನ್ ಅವರೇ, ಕೋಡಲ್ಲಿ ಸುಬ್ಬು ಅವರೇ ಮತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರಣ್ಣ ಅವರೇ ಮತ್ತು ಸ್ನೇಹಿತರು ನಮ್ಮ ಅತ್ತಿಪಲ್ಲಿ ಮುರಳಿ ಅವರೇ, ಮುನ್ರಾಜ್ ಅವರೇ, ಕೋಡಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಾಗಾರ್ಜುನ್ ಅವರೇ, ಬಂಗವಾದಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಘವ್ ಅವರೇ, ಮಾಜಿ ಅಧ್ಯಕ್ಷರು ಹೆಬ್ಬನಿ ಗ್ರಾಮ ಪಂಚಾಯತಿ ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ ಭಾಸ್ಕರ್ ಅವರೇ, ಹಾಗೆ ಇದೇ ಗ್ರಾಮದ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗಂಗಾ ಅವರೇ, ಮಂಜು ಅವರೇ, ಈ ಶಾಲೆಯ ಅಧ್ಯಕ್ಷರು ಮರ್ತೋಗಿದ್ರಿ ಎಲ್ರು, ಈ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ತಮ್ಮ ಹರಿ ಅವರೇ ಮತ್ತು ಈ ಶಾಲೆಯ ಎಲ್ಲ ಮುದ್ದಿನ ಮಕ್ಕಳೇ, ಮುಂಭಾಗ ಆಸೀನರಾಗಿರ್ತಕ್ಕಂಥ ಬಹಳ ಹೊತ್ತಿನಿಂದ ವೇಟ್ ಮಾಡಿದಿರ ನಮ್ಮ ಯಾರು ಮಾಧ್ಯಮ ಸ್ನೇಹಿತರೆ ಮತ್ತು ಮನಗಿಟ್ಮಿಟ್ಟ ಗ್ರಾಮದ ಗ್ರಾಮಸ್ಥರೇ, ನಿಮ್ಮೆಲ್ಲರಲ್ಲಿ ಕೂಡ ಮೊದಲನೇದಾಗಿ ನಾನು ಕ್ಷಮೆ ಯಾಚಿಸ್ತೀನಿ. 10:00ವರೆಗೆ ನಿಮ್ಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಮಾಹಿತಿಯನ್ನು ಕೊಟ್ಟಿದ್ವಿ, ಸ್ವಲ್ಪ ತಡ ಆಯ್ತು, ನಿಮ್ಮೆಲ್ಲರಲ್ಲಿ ಕೂಡ ಕ್ಷಮೆ ಯಾಚಿಸ್ತಾ, ನಾನು ಕೂಡ ರೋಟರಿ ಕ್ಲಬ್ ಬಂದಿದ ತಕ್ಷಣ ನಾನೇನೋ ಅಂದ್ಕೊಂಡೆ, ಕ್ಲಬ್ ಅಂದ್ರೆ ಏನಪ್ಪಾ, ನೈಟಲ್ಲಿ ಹೋಗಿ ಏನ್ ಪಾರ್ಟಿಗ್ಲ ಇಲ್ಲ ಡ್ಯಾನ್ಸ್ಗಳು ಮಾಡ್ಕೊಳ್ಳೋದ, ಈ ತರ ಅಂದ್ಕೊಂಡಿದ್ದೆ. ಮೊದ್ಲು ನಾನು ಹಿಂದೆ ಕೂಡ ನಾಗರಾಜನ್ ಅವರ ತೋಟದಲ್ಲಿ ಕ್ಲಬ್ ಅವರೆಲ್ಲ ಸೇರಿದಾಗ ಅಲ್ಲಿ ಮೀಟಿಂಗ್ ಆಗ್ತಾ ಇತ್ತು. ನಾನು ಕ್ಲಬ್ ಸದಸ್ಯನೂ ಅಲ್ಲ, ಏನೂ ಇಲ್ಲ, ನಾವು ಕ್ಲಬ್ ಮೀಟಿಂಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಕುಂತ್ಕೊಂತ ಇದ್ವಿ. ಏನೋ ಕ್ಲಬ್ ಮೀಟಿಂಗ್ ಆಗ್ತಾ ಇದೆ ಆಚೆ ಕಡೆಯಿಂದ ನೋಡಿದ್ರೆ ಅದು ಕ್ಲಬ್ ಅಂದ್ಕೊಂತೀವಿ, ನೈಟಲ್ಲಿ ಪಾರ್ಟಿಗಳು ಅಂದ್ಕೊಂತೀವಿ. ಅದಲ್ಲ, ಕ್ಲಬ್ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ಅದರಲ್ಲಿ ಏನ್ ಸೇವಾ ಮನೋಭಾವ ಇರ್ತಕ್ಕಂಥವ್ರು, ಅದನ್ನ ಸೇವೆ ಮಾಡಬೇಕು ಅಂತ ಇರ್ತಕ್ಕಂಥವ್ರು ಕೂಡ ಎಲ್ರೂ ಕೂಡ ಕ್ಲಬ್ ಅಲ್ಲಿ ಸೇರ್ಬೋದು. ನಾನು ಈಗಾಗಲೇ ಕ್ಲಬ್ ಸೇರೋಕ್ಕಿಂತ ಮುಂಚೆ ಕೂಡ ನಾನು ಸುಮಾರು ನನ್ನ ಕೈಲಾದಷ್ಟು ಈ ಬಡ ಜನರಿಗೆ, ಬಡ ಬಗ್ಗರಿಗೆ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದೆ. ಈಗ ನನಗೆ ತುಂಬಾ ಅನುಕೂಲ ಆಯ್ತು. ಏನು ರೋಟರಿ ಸೇರಿದ್ದಕ್ಕಿಂತ ಈಗ ನಮ್ ರಮೇಶ್ ಮಾಹಿತಿ ಕಡಿಮೆ ಇದೆ ಅನ್ಸುತ್ತೆ. ಇದು 75,000 ಅಲ್ಲ, ನಾನೇ 65,000 ರೂಪಾಯಿ ಕಟ್ಟಿದೀನಿ.
ಮಿಕ್ಕಿದ್ದು ರೋಟ್ರಿ ಕೂಡ 60-65 ರೂಪಾಯಿ ಕಟ್ಟಿರುತ್ತೆ. ಮೋಸ್ಟ್ಲಿ 1,30,30,000 ಪೀಠೋಪಕರಣಗಳನ್ನ ನಾವಿವಾಗ ಮನಗಿಟ್ಟಮಿಟ್ಟೆ ಗ್ರಾಮದಲ್ಲಿ ಮನಗಿಟ್ಟಮಿಟ್ಟೆ ಶಾಲೆಗೆ ಸರ್ಕಾರಿ ಶಾಲೆಗೆ ಕೊಡ್ತಾ ಇದೀವಿ. ಈಗ ತಾನೇ ಪಶ್ಚಿಮ ಭಾಗದ ನಮ್ಮ ಅವರಿಗೆ ಅದ್ದೂರಿ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೀನಿ. ಸವಿಸ್ತಾರವಾಗಿ ಕೂಡ ಎಲ್ಲರೂ ಹೇಳಿದ್ದಾರೆ. ಮುಖ್ಯವಾಗಿ ಪೋಲಿಯೋ ಮುಕ್ತ ಹಿಂದಿನ ದಿನಗಳಲ್ಲಿ ಊರುಗಳಲ್ಲಿ ನೋಡಿದ್ರೆ ಈ ಹ್ಯಾಂಡಿಕ್ಯಾಪ್ಸ್ ಅನ್ನೋರು ತುಂಬಾ ಕಾಣ್ತಾ ಇದ್ರು. ನೋಡಿ ಇವಾಗ ಪೋಲಿಯೋ ಮುಕ್ತದಿಂದ ನೀವೆಲ್ಲರೂ ಕೂಡ ಪೋಲಿಯೋ ದಿನ 5 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲರೂ ಕೂಡ ಪೋಲಿಯೋವನ್ನ ಕಡ್ಡಾಯವಾಗಿ ಹಾಕಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಮುಂದಿನ ಭವಿಷ್ಯಕ್ಕಾಗಿ, ಈ ಮುಂದಿನ ಸದೃಢ ಭಾರತಕ್ಕಾಗಿ ನಾವೆಲ್ಲರೂ ಕೂಡ ಅಂತ ಕೆಲಸಗಳನ್ನ ಮಾಡಿಸ್ಬೇಕು. ನಮ್ಮ ಪಕ್ಕದ ಮನೆಯವರು ಕೂಡ ತಿಳಿಸಿ ಅದನ್ನು ಮಾಡಿಸೋದು ಬಹಳ ಸೂಕ್ತ. ಇದರಲ್ಲಿ ನಮ್ಮ ರೋಟರಿ ಒಂದು ಹೆಜ್ಜೆ ಮುಂದಾಗಿದೆ. ಎಷ್ಟು ಭಾರತ ಸರ್ಕಾರ ಆಲ್ ವರ್ಲ್ಡ್ ಅಲ್ಲಿ ಬೇರೆ ಸರ್ಕಾರಗಳು ಕೂಡ ಎಷ್ಟು ಜವಾಬ್ದಾರಿಯುತವಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ರೋಟರಿ ಸೆಂಟ್ರಲ್ ಕೂಡ ಅದರಲ್ಲಿ ಭಾಗವಹಿಸ್ತಾ ಇದೆ. ಅದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ಏನು ಬೆಂಗಳೂರು ಸೆಂಟ್ರಲ್ ರೋಟರಿಗೂ ಮತ್ತು ನನ್ನ ಕಡೆಯಿಂದ ಕೂಡ ಸೇರಿ ಏನು ಈ ಪೀಠೋಪಕರಣ ಮನಗಿಟ್ಟಮಿಟ್ಟ ಗವರ್ಮೆಂಟ್ ಸರ್ಕಾರಿ ಶಾಲೆ ಕೊಡ್ತಾ ಇದೀವೋ, ನೀವು ಮಕ್ಕಳು ಎಲ್ಲರೂ ಕೂಡ ನನಗೆ ಬಹಳ ಸಂತೋಷ ಆಗಿದ್ದೇನು ಅಂತಂದ್ರೆ, ನಿನ್ನೆ ಪೇಪರ್ ಅಲ್ಲಿ ಓದ್ದೆ 94,000 ಶಾಲೆಗಳು ಈಗಾಗಲೇ ಮುಚ್ಚ ಹಾಕಿದಾರಂತೆ. ಏನು ಕಾರಣ? ಸ್ಟ್ರೆಂತ್ ಇಲ್ಲ. ಮನಗಿಟ್ಟಮಿಟ್ಟೆಯಲ್ಲಿ ನಾನು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಬಂದಾಗ ನೋಡಿದ್ರೆ ಫುಲ್ ಸ್ಟ್ರೆಂತ್ ಕಾಣಿಸ್ತು. ಯಾಕಪ್ಪ ಮಕ್ಕಳು ಕೆಳಗಡೆ ಕುಂತಿದಾರಲ್ಲ ಅಂತ ನೋಡಿ ಅವತ್ತೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರಿಗೆ ನಾನು ಇದನ್ನು ಪೇಮೆಂಟ್ ಮಾಡಿ ಕೂಡ 6 ತಿಂಗಳ ಮೇಲಾಗಿದೆ. 6 ತಿಂಗಳ ಮೇಲಾಗಿದೆ ನಾನು ಇದು ಪೇಮೆಂಟ್ ಮಾಡಿ. ಅಂದ್ರೆ ಸ್ವಲ್ಪ ತಡ ಆಯ್ತು, ಇರ್ಲಿ. ನೀವು ಮಕ್ಕಳು ಕೂಡ ಗಡಿ ಭಾಗದಲ್ಲಿ ಮನಗಿಟ್ಟಮಿಟ್ಟೆಯಲ್ಲಿ ಇರುವ ಸರ್ಕಾರಿ ಶಾಲೆಯಲ್ಲಿ ಓದಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ನೀವು ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಶಾಲೆಗೆ ಹೆಸರನ್ನು ತಂದು ಕೊಡ್ಬೇಕು ಅಂತ ಹೇಳಿ, ಮತ್ತು ನಾಗರಾಜನ್ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ರೋಟರಿ ಅನ್ನೋದೇ ನನಗೆ ಗೊತ್ತಿಲ್ಲ, ನನ್ನನ್ನು ಸೇರಿಸಿ ಈಗಾಗಲೇ ನಾನು ಹೆಬ್ನಿ ಹೈಸ್ಕೂಲ್ ಅಲ್ಲಿ, ಈಗ ನಮ್ಮ ರಮೇಶನ್ ಅವ್ರು ಹೇಳ್ತಾ ಇದ್ರು, ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಯಾವುದು? ಸೈಕಲ್ ವಿತರಣೆ. 2 ಶಾಲೆಗಳನ್ನು ಕರೆಸಿ ಎಷ್ಟು ಜನ ಹೆಣ್ಮಕ್ಳು ಹಳ್ಳಿಗಳಿಂದ ಬರ್ತಾರೋ ಅವ್ರಿಗೆಲ್ಲ ಕೂಡ ಏನು ಈಗ ಮನಗಿಟ್ಟಮಿಟ್ಟೆಯಿಂದ ನಡಿಬೇಕು ಅಂತಂದ್ರೆ 2-2.5 ಕಿಲೋಮೀಟರ್ ಇದೆ. ನಮ್ಮೂರಿಂದ ಕೂಡ 1.5 ಕಿಲೋಮೀಟರ್ ಇದೆ. ಆ ತರ ನಡ್ಕೊಂಡು ಹೋಗ್ತಾ ಇರೋ ಮಕ್ಕಳಿಗೆ, ಅದು ಬೇರೆ ವಿದ್ಯಾರ್ಥಿನಿಯರಿಗೆ, ಹೆಣ್ಣು ಮಕ್ಕಳಿಗೆ. ಯಾಕಂತಂದ್ರೆ ಹೆಣ್ಣು ಮಕ್ಕಳನ್ನ ಈ ಆಲ್ಮೋಸ್ಟ್ ನಾವು ಶಾಲೆಗಳಿಗೂ ಓದಿಸೋದೇ ಬೇಡ ಅಂತ ಕೆಲವರೆಲ್ಲ ಪೋಷಕರು ಅಂದ್ಕೊಳ್ತಾರೆ. ಅದರಿಂದ ವಿದ್ಯಾರ್ಥಿನಿಯರಿಗೆ ಸಹಾಯ ಆಗ್ಬೇಕು, ಹೆಣ್ಮಕ್ಳು ಕೂಡ ಈ ಭಾರತವನ್ನು ಕಟ್ಟೋರು ಆಗ್ಬೇಕು, ಹೆಣ್ಮಕ್ಳು ಮುಂದೆ ಬರ್ಬೇಕು ಅಂತ ಹೇಳಿ ರೋಟರಿ ಕೂಡ ಬಹಳ ನಿಮ್ಗೆಲ್ಲರಿಗೂ ಕೂಡ ಬಹಳ ಸಹಾಯ ಹಸ್ತವನ್ನು ಕೊಡ್ತಾ ಇದೆ. ಮತ್ತು ನಾಗರಾಜನ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಏನಕ್ಕೆ ಹೇಳ್ಬೇಕು ಅಂತಂದ್ರೆ, ನನ್ನನ್ನು ರೋಟರಿಗೆ ಸೇರಿಸಿ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ನನಗೆ ಸಾಥ್ ಕೊಡ್ತಾ ಇರೋದು ನಾಗರಾಜನ್ ಅವರು. ಹಸುಗಳನ್ನ ನಾನು 18 ಹಸುಗಳನ್ನು ಕೊಟ್ಟೆ. ಬೈರ್ಕೂರಲ್ಲಿ ಹೆಬ್ನಿ ಪಂಚಾಯತಿ ನಮ್ಮೂರಲ್ಲಿ ಯಥೇಚ್ಛವಾಗಿ ಜಾಸ್ತಿ ಕೊಟ್ಟೆ. ಬಟ್ ಅದಕ್ಕೆಲ್ಲ ಕೂಡ ನಾಗರಾಜನ್ ಅವ್ರು ನನ್ನ ವಿಷಯ ತಿಳಿಸಿದಾಗ, ಎಷ್ಟು ಹಸುಗಳಿದ್ರೆ ಅಷ್ಟು ಹಸುಗಳು ತಗೋ, ನಾವೆಲ್ಲರೂ ಕೂಡ ಕೈ ಜೋಡಿಸಿ ಎಲ್ಲರಿಗೂ ಕೊಡೋಣ ಅಂತ ಹೇಳಿ ನಮ್ಮ ನಾಗರಾಜನ್ ಅವರು, ಶಾಮನ್ ಅವರು, ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು ನನಗೆ ಯಥೇಚ್ಛವಾಗಿ, ಶಾಮನ್ ಅವರು, ಶ್ರೀನಿವಾಸ ರೆಡ್ಡಿ ಸರ್ ರೋಟರಿಯಲ್ಲಿ ನನ್ನ ಜೊತೆ ಇಲ್ಲಿ ಇಲ್ದಿದ್ರು ಕೂಡ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ತಿಳಿಸಿದಾಗ ಅವ್ರು ನನ್ನ ಕೈ ಜೋಡಿಸ್ತಾ ಇದ್ದಾರೆ. ಇದೆಲ್ಲ ಕೂಡ ಎಲ್ಲರಿಗೂ ಕೂಡ ನನ್ನ ಕೈ ಜೋಡಿಸಿ ನಾನು ಮಾಡಕ್ ಸಹಾಯ ಆಗ್ತಾ ಇದೆ ಅಂತ ಹೇಳಿ, ಮತ್ತು ನಮ್ಮ ನಾಗರಾಜನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ವೇದಿಕೆಯಲ್ಲಿ ನನಗೆ ಕರೆಸಿ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮನಗಿಟ್ಟಮಿಟ್ಟೆ ಗ್ರಾಮಸ್ಥರು ಬೆಳಗಿಂದ ಕಾದಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.